ಕಿಜರ್ ಪಾಷಾ ಅವರನ್ನ ಹತ್ಯೆ ಮಾಡಿರುವ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ನೀಡುವಂತೆ ಸಹೋದರ ಮೊಹಮ್ಮದ್ ಅಜ್ಗರ್ ಪಾಷಾ ಅವರು ಮಾಧ್ಯಮದ ಮೂಲಕ ಮನವಿ. ಹೌದು, ಸಾಲಿಗ್ರಾಮ ತಾಲೂಕಿನ ಒನೇರಳ್ಳಿ ಗ್ರಾಮ ಪಂಚಾಯತಿಯ ಸದಸ್ಯರಾಗಿದ್ದ ಕಿಜರ್ ಪಾಷಾ ಅವರನ್ನ ಕೊಲೆ ಮಾಡಿರುವ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು ಎಂದು ಸಹೋದರ ಮೊಹಮ್ಮದ್ ಅಜ್ಗರ್ ಪಾಷಾ ಅವರು ಮನವಿ ಮಾಡಿದರು. ಒನೇರಳ್ಳಿಯ ದಿವಂಗತ ಕಿಜರ್ ಪಾಷಾ ಅವರ ಸ್ವಗೃಹದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ, ನನ್ನ ತಮ್ಮ ಕಿಜರ್ ಪಾಷಾ ಗ್ರಾಮದಲ್ಲಿ ಸರ್ವ ಸಮಾಜದವರೊಟ್ಟಿಗೆ ಅಣ್ಣ ತಮ್ಮಂದಿರಂತೆ ಬದುಕು ನಡೆಸುತ್ತಿದ್ದರು. ಜೊತೆಗೆ ಹೊರಗಡೆಯೂ ಕೂಡ ಎಲ್ಲರೊಂದಿಗೂ ಉತ್ತಮ ಬಾಂಧವ್ಯವನ್ನು ಸಂಪಾದಿಸುವ ಮೂಲಕ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದರು. ಇಂತಹ ವ್ಯಕ್ತಿಯು ಕೊಲೆಯಾಗುವ ಮೂಲಕ ಅವರ ಕುಟುಂಬವು ಬೀದಿಗೆ ಬಂದಂತಾಗಿದೆ. ನಮ್ಮ ಕುಟುಂಬದಲ್ಲಿ ಎಲ್ಲರನ್ನೂ ನೋಡಿಕೊಳ್ಳುವ ಮೂಲಕ ನಮಗೆ ಆಸರೆ ಆಗಿದ್ದವರೇ ಕಿಜರ್ ಪಾಷಾ ಎಂದು ಕಣ್ಣೀರು ಇಟ್ಟರು. ಅವರಿಗೆ 2 ಚಿಕ್ಕ ಗಂಡು ಮಕ್ಕಳಿದ್ದಾರೆ. ನನ್ನನ್ನೇ ನೋಡಿಕೊಳ್ಳುತ್ತಿದ್ದ ನನ್ನ ತಮ್ಮ ಇಂದು ಇಲ್ಲದಾಗಿ ಆ ಕುಟುಂಬದ ಹೊಣೆಯನ್ನು ನಾವೇ ನಿರ್ವಹಿಸಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಕಿಜರ್ ಪಾಷಾ ಅವರು ಕೊಲೆಯಾದ ದಿನದಿಂದ ಅವರ ಪತ್ನಿ ಶಿರೀನ್ ಮನೆಯ ರೂಮಿನಿಂದ ಹೊರಗೆ ಬರದೆ ಪ್ರತಿನಿತ್ಯ ಕಣ್ಣೀರಿನಿಂದ ಕೈ ತೊಳೆಯುತ್ತಿದ್ದಾರೆ. ಇಂತಹವುಗಳೆಲ್ಲವನ್ನು ನೋಡಿಕೊಂಡು ಅವರೆಲ್ಲರನ್ನೂ ಸಮಾಧಾನಪಡಿಸುವ ಜೊತೆಗೆ ಅವರುಗಳ ಎಲ್ಲರ ಜವಾಬ್ದಾರಿಯನ್ನು ಯಾವ ರೀತಿಯಲ್ಲಿ ನಿರ್ವಹಿಸಲಿ ಎಂದು ತಮ್ಮ ಅಳನನ್ನು ತೋಡಿಕೊಂಡರು. ಯಾರೇ ಆಗಿರಲಿ, ಎಂತಹ ವಿಷಯವೇ ಇರಲಿ, ಒಬ್ಬರನ್ನು ಕೊಲೆ ಮಾಡುವ ಮಟ್ಟಕ್ಕೆ ಯಾರೂ ಕೂಡ ಹೋಗಬಾರದು. ಈ ರೀತಿ ಮಾಡಿದರೆ ಕೊಲೆಯಾದವರ ಮತ್ತು ಕೊಲೆ ಮಾಡಿದವರ ಕುಟುಂಬಗಳು ಹಾಳಾಗುತ್ತವೆ. ಇದರಿಂದ ಮನೆಯಲ್ಲಿನ ಮಕ್ಕಳು, ಮಹಿಳೆಯರು, ಹಿರಿಯರೆಲ್ಲ ಸಂಕಷ್ಟಕ್ಕೆ ಒಳಗಾಗುತ್ತಾರೆ. ಇಂತಹ ಅವಘಡಗಳು ಮುಂದೆ ಆಗಬಾರದು. ನಮ್ಮ ಕುಟುಂಬಕ್ಕೆ ನ್ಯಾಯಾಂಗದ ಮೇಲೆ ಅಪಾರ ಗೌರವ ಹಾಗೂ ನಂಬಿಕೆ ಇದೆ. ಕಾನೂನಿನ ಅಡಿಯಲ್ಲಿ ಆರೋಪಿಗಳಿಗೆ ಗಲ್ಲು ಶಿಕ್ಷೆಯಾಗುವ ಮೂಲಕ ಮುಂದೆ ಇಂತಹ ದುಷ್ಕೃತ್ಯಗಳಿಗೆ ಮುಂದಾಗುವವರಿಗೆ ಇದೊಂದು ಎಚ್ಚರಿಕೆ ಗಂಟೆಯಾಗಬೇಕೆಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ನಯೀಂ ಶರೀಫ್, ಮೊಹಮ್ಮದ್ ಆಫನ್, ಜಮೀರ್ ಶೇಖ್ ಇದ್ದರು. ನಮ್ಮ ಮನೆ ಹಾಳಾಗೋಯ್ತು ಸರ್. ಮಾಡಿದ ಕೆಲಸನು ಏಜಾದ್ರೆ ಒಂದು ಮಗ ಸಾಧು ಅವ್ರು ಕೊಲೆ ಮಾಡಿದ್ದಲ್ಲ ಸರ್. ಎಷ್ಟೋ ಜನ ಕೊಲೆ ಮಾಡೋದು. ನಾನು ಸತ್ತಿರೋದು ನನ್ನ ತಮ್ಮ ಒಬ್ಬನೇ. ಇಲ್ಲಿ 10 ಜನ ನಾವು ಸತ್ತೋಗಿದ್ದೀವಿ ಸರ್. ಇಲ್ಲಿ ಅವ್ರ ಮೇಲೆ ನಂಬ್ಕೊಂಡು ನಾವು ಬದುಕ್ತಿದ್ವಲ್ಲ, ಈಗ ನಮ್ಮ ಬದುಕೇ ಇಲ್ದಂಗೆ ಆಗ್ಬಿಟ್ಟಿದೆ ಸರ್. ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾಯಿದ್ದೀವಿ ಸರ್. ಅದಕ್ಕೆ ಸರ್ ನಾವು ಕೇಳ್ಕೊಳ್ಳೋದು ಏನಂದರೆ, ಅವ್ರಿಗೆ ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು ಸರ್. ನಾನು ಆರೋಪಿ ವಿರೋಧ ಅಲ್ಲ. ನಾನು ಏನು ಆರೋಪಿ ಇದ್ದಾನೆ ಅವನು ವಿರೋಧ ಅಲ್ಲ. ನಾನು ಈಗ ನನ್ನ ತಮ್ಮನ ತಂದು ಕೊಡಲಿ ಅವನು ಅಲ್ವಾ. ಅವನೇ ಕೇಳ್ಕೋಬೇಕು, ನನಗೆ ಗಲ್ಲೇರಿಸ್ಬಿಡಿ, ನಾನು ಹೆಂಗೋ ಅಷ್ಟೋ ನಮ್ಮ ತಮ್ಮನ ಆತ್ಮಕ್ಕೆ ಶಾಂತಿ ಸಿಗ್ತದೆ ಸರ್. ಅಷ್ಟೇ ಸರ್ ನಾನು ಕೇಳ್ಕೊಳ್ಳೋದು. ಈಗ ಚಿಕ್ಕ ಮಕ್ಕಳು ಸರ್, ಇವನು SLC, ಇವನು ಇನ್ನೊಬ್ಬ 6ನೇ ಕ್ಲಾಸ್ ಓದ್ತಾವನೆ ಅಬ್ದುಲ್ ಕಲಾಂ ಸ್ಕೂಲ್ನಲ್ಲಿ. ಯಾರು ಸರ್ ಅವ್ರಿಗೆ ನೋಡ್ಕೊಳ್ಳೋರು? ಈಗ ಅವ್ರ ಹೆಂಡತಿ ಸತಿ ಇವತ್ತು 17 ದಿನ ಸರ್. ರೂಮಿಂದ ಕಡ್ದಿಲ್ಲ ಸರ್ ಈಚೆಗೆ. ಸರಿ ಇಲ್ಲ, ಹೋಗ್ಬೇಡಪ್ಪ ಅಂದ್ರು ಹೋದ. ಅದೇನು ಆ ಗ್ರಾಚಾರ ಅವ್ನು ಮಾಡಬಾರ್ದಿತ್ತು. ಅವನ ಮನೆಯೂ ಹಾಳು ಮಾಡ್ಕೊಂಡ. ಮೊದಲನೇ ಇವ್ರ ಮನೆ ಹಾಳಾಗ್ಬಿಡು. ಚಿಕ್ಕ ಚಿಕ್ಕ ಮಕ್ಕಳು ಮುಂದೆ ಅವರು ಯಾವ ರೀತಿ ನಡ್ಕೋಬೇಕು ಅನ್ನೋದು ನಮಗೆ ಯೋಚನೆ ಮಾಡಿದ್ರೆ ಕಣ್ಣೀರು ಬರುತ್ತೆ. ಏನು ಮಾಡೋಕ್ಕಾಗೋದಿಲ್ಲ ಸರ್. ಇದು ಆಗೋಷ್ಟು ಸರ್ಕಾರ ಅಧಿಕಾರಿಗಳು ಯಾರವರು ಇದಕ್ಕೆ ಸರಿಯಾದ ರೀತಿಯಲ್ಲಿ ಪನಿಷ್ಮೆಂಟ್ ಆಗಬೇಕು. ಆಮೇಲೆ ಅವ್ರಿಗೆ ಗಲ್ಲು ಶಿಕ್ಷೆ ಆದರೂ ನಮಗೆ ಸಂತೋಷ. ನಮ್ಮ ಜೊತೆ ಏನಾಗೈತೆ, ನಮ್ಮ ಫ್ರೆಂಡ್ಸು, ನನ್ನ ತಮ್ಮನ ಜೊತೆ ಈ ಥರ ಆಗೋದು ಬೇಡ. ಇದಕ್ಕೆ ನಾನು ಕೇಳ್ಕೊತೀನಿ, ಅವ್ರಿಗೆ ಗಲ್ಲು ಶಿಕ್ಷೆ ಆಗಬೇಕು, ಜೀವಾವಧಿ ಶಿಕ್ಷೆ ಆಗಬೇಕು ಅಂತ ಕೇಳ್ಬೇಕು. ಮೊದಲನೇ ಸರಿ ಏನಾಯಿತು, ಇವರು ಮೊದಲನೇ ಸರಿ ಅಟ್ಯಾಕ್ ಮಾಡಿ ಇವರು ಬಚಾವಾಗ್ಬಿಟ್ರು ಕಾನೂನು ಪ್ರಕಾರ. ಈ ಸರಿ ಅದು ಆಗಬಾರ್ದು. ಈ ಸರಿ ಜೀವ ಹೋಗಿದೆ, ಈ ಸರಿ ಇದಾಗಬಾರ್ದು. ದಿಲ್ಗೆ ಕೊನೆ ಆಗಬೇಕಂದ್ರೆ ನಮ್ಮ ಕಾನೂನು ಮೇಲೆ ನಂಬಿಕೆ ಇದೆ, ನಾವು ಸಂವಿಧಾನದ ಮೇಲೆ ನಂಬಿಕೆ ಇದೆ. ಅವ್ರಿಗೆ ಏನು ಗರಿಷ್ಠ ಶಿಕ್ಷೆ ಕೊಡಬೇಕು ಅದು ಖಂಡಿತ ಕೊಡಲೇಬೇಕು. ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಲಿ, ನಮ್ಮ ಯಾರು ಪೊಲೀಸ್ ತನಿಖಾಧಿಕಾರಿಗಳಿದ್ದಾರೆ, ಏನು ಕರೆಕ್ಟಾಗಿ ಅವ್ರ ಕರ್ತವ್ಯ ನಿರ್ವಹಿಸಿ ಅವರ ಏನೇ ಅವರು ಹಣಬಲ ಮತ್ತು ಅವರು ರಾಜಕೀಯ ಬಲ ಏನೇ ಇದ್ರೂ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಾಗಿ ನಾವು ಈ ಸಮಾಜದಲ್ಲಿ ವಿನಂತಿ ಮಾಡ್ಕೊಳ್ತೀವಿ.